ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾನಹಳ್ಳಿ. 2024 ಮಾರ್ಚ್ 1ರಂದು ಬೆಂಗಳೂರಿನ ITPL ಸಮೀಪ ಇರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದ್ದಂಥ ಪ್ರಕರಣ ಇಡೀ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಬಿಕಾಸ್ ಅದು ಬಾಂಬ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 42 ದಿನಗಳ ಬಳಿಕ ಇಬ್ಬರು ಉಗ್ರರನ್ನ ಅರೆಸ್ಟ್ ಮಾಡಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಬಿಕಾಸ್ ಇಂತಹ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಅದರ ತನಿಖೆಯನ್ನ ಮಾಡುವಂಥದ್ದು ರಾಷ್ಟ್ರೀಯ ತನಿಖಾ ದಳ ಅಂದ್ರೆ NIA ತನಿಖೆಯನ್ನ ಮಾಡುತ್ತೆ. NIA ತನಿಖೆಯನ್ನ ಮಾಡಿ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು, ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳು ಹೊರಗಡೆ ಬಂದಿರುವಂಥದ್ದು. ಏನು ಆ ಸ್ಫೋಟಕ ಅಂಶಗಳು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಏನಂತ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿ ಅಂತ. ಇವರು ಪ್ಲಾನ್ ಇದ್ದಿದ್ದು ರಾಮೇಶ್ವರಂ ಕೆಫೆಯಲ್ಲಿ IED ಸ್ಫೋಟ ಮಾಡುವಂಥದ್ದಲ್ಲ. ಇದಕ್ಕೂ ಮುಂಚೆ ಬೇರೆಯದ್ದೇ ಪ್ಲಾನ್ ಅನ್ನ ಹಾಕೊಂಡಿದ್ರು. ಆ ಪ್ಲಾನ್ ಫೇಲ್ಯೂರ್ ಆದಂತ ಹಿನ್ನೆಲೆಯಲ್ಲಿ ರಾಮೇಶ್ವರಂ ಕೆಫೆಗೆ ಅಲ್ಲಿ ಹೋಗಿ ಬಾಂಬ್ ಅನ್ನ ಇಟ್ಟು ಬ್ಲಾಸ್ಟ್ ಮಾಡಿದ್ದಂಥದ್ದು. ಹಾಗಾದ್ರೆ ಈ ಮುಂಚೆ ಇದ್ದಿದ್ದಂತ ಪ್ಲಾನ್ ಆದ್ರೂ ಏನಪ್ಪಾ ಅಂತ ನೋಡಿದಾದ್ರೆ, ಇಡೀ ವಿಶ್ವ 2024 ಜನವರಿ 22ನೇ ತಾರೀಕು ಇಡೀ ಹಿಂದೂಗಳ ಒಂದು ದೊಡ್ಡ ಮಟ್ಟದಲ್ಲಿ ಕಾತರ ಕುತೂಹಲದಿಂದ ಕಾಯ್ತಾ ಇದ್ದಂಥ ಒಂದು ಸಂದರ್ಭ ದಿನ ಇತ್ತಲ್ಲ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ ಅಂದ್ರೆ ಜನವರಿ 22ನೇ ತಾರೀಕು. ಅವತ್ತು ಬಿಜೆಪಿ ಕಚೇರಿ ಅಂದ್ರೆ ರಾಜ್ಯದ ಬಿಜೆಪಿ ಕಚೇರಿಯಲ್ಲಿ IED ಇಟ್ಟು ಸ್ಫೋಟ ಮಾಡಬೇಕು ಅನ್ನುವಂತ ಒಂದು ಮೇನ್ ಆಗಿ ಟಾರ್ಗೆಟ್ ಅನ್ನ ಇಟ್ಕೊಳ್ಳಲಾಗಿತ್ತಂತೆ. ಅದು ಫೇಲ್ಯೂರ್ ಆದಂತ ಹಿನ್ನೆಲೆಯಲ್ಲಿ ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿತು. ಅದ್ಯಾಕೆ ಫೇಲ್ಯೂರ್ ಆಯಿತು ಅಂತ ನೋಡೋದಾದ್ರೆ, ಅಲ್ಲಿ ತುಂಬಾ ಜನ ಇದ್ರು, ಹೈ ಸೆಕ್ಯೂರಿಟಿ ಇದ್ದಂತ ಕಾರಣಕ್ಕೋಸ್ಕರ ಬಾಂಬ್ ಬ್ಲಾಸ್ಟ್ ಮಾಡಕ್ ಆಗುದಿಲ್ಲ ಅನ್ನುವಂಥದ್ದನ್ನ ತನಿಖೆ ನಡೆಸಿರುವಂತಹ NIA ಉಲ್ಲೇಖ ಮಾಡಿದೆ ಚಾರ್ಜ್ ಶೀಟ್ ನಲ್ಲಿ. ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇನ್ ಆಗಿ ಇರುವಂತದ್ದು ಇಬ್ರು, ಅವರಿಬ್ಬರೇ ಮಾಸ್ಟರ್ ಮೈಂಡ್ಗಳು. ಒಬ್ಬ ತಾಹಾ ಅಂತ, ಇನ್ನೊಬ್ಬ ಮುಸಾವಿರ್ ಅಂತ. ಮೇನ್ ಆಗಿ ಆರೋಪ ಪಟ್ಟಿಯಲ್ಲಿ 5 ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಆ 5 ಅಂಶಗಳು ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದಾದ್ರೆ, ಜನವರಿ 22ನೇ ತಾರೀಕು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ IED ಇಟ್ಟು ಸ್ಫೋಟ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ರು ಅಂತ. ನಂಬರ್ 2, ಮೇನ್ ಆಗಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ ನಂತರ ಸಿರಿಯಾಗಿ ಎಸ್ಕೇಪ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಲಾಗಿತ್ತು. ನಾನು ಹೇಳಿದ್ನಲ್ಲ, ಇದರಲ್ಲಿ ಇಬ್ಬರು ಮಾಸ್ಟರ್ ಮೈಂಡ್ಗಳು ಇದ್ದಿದ್ದಂಥದ್ದು. ಒಂದು ಅಬ್ದುಲ್ ಮತೀನ್ ತಾಹಾ ಮತ್ತು ಬಾಂಬರ್ ಮುಸಾವಿರ್ ಹುಸೇನ್ ತಾಜಿಬ್ ಅಂತ. ಅಂದ್ರೆ ಈ ಮುಸಾವಿರ್ ಹುಸೇನ್ ಇದನ್ನಲ್ಲ, ಇವನೇ ರಾಮೇಶ್ವರಂ ಕೆಫೆಯಲ್ಲಿ ಬಂದು ಬಾಂಬ್ ಅನ್ನ ಇಟ್ಟು ಹೋದಂಥವನು. ತಾಹಾ ಮತ್ತು ಇವರಿಬ್ರು ಮೇನ್ ಮಾಸ್ಟರ್ ಮೈಂಡ್ಗಳು. ಇನ್ನು ಮೂರನೇವಾದಂಥ ಪ್ರಮುಖವಾದಂಥ ಅಂಶ ಅಂದ್ರೆ, ಬಿಜೆಪಿ ಕಚೇರಿಯಲ್ಲಿ ಹೈ ಸೆಕ್ಯೂರಿಟಿ ಇದ್ದಂತ ಕಾರಣಕ್ಕೆ ಆ ಸಂದರ್ಭದಲ್ಲಿ ಪ್ಲಾನ್ ಉಲ್ಟಾ ಆಗಿತ್ತು. ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಲೇಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿದ್ರು. ಮೇನ್ ಆಗಿ 4ನೇ ಪಾಯಿಂಟ್ ಅಂತ ನೋಡಿದಾದ್ರೆ, 2024 ಮಾರ್ಚ್ 1ರಂದು ITPL ಸಮೀಪದ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಬಿಟ್ಟು ಬ್ಲಾಸ್ಟ್ ಮಾಡೋಣ ಅಂತ ತೀರ್ಮಾನ ಮಾಡ್ತಾರಂತೆ. ಬಿಕಾಸ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇರ್ತಾರೆ. ಸೊ ಅಲ್ಲಿಯೂ ಕೂಡ ಒಂದು ಆತಂಕದ ವಾತಾವರಣ ನಿರ್ಮಾಣ ಮಾಡಬಹುದು. ನಾವು ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸುತ್ತೆ ಅನ್ನುವಂಥ ಪ್ಲಾನ್ ಹಾಕೊಂಡು ನಂತರ ರಾಮೇಶ್ವರಂ ಕೆಫೆಯನ್ನ ಟಾರ್ಗೆಟ್ ಮಾಡಲಾಗಿರುವಂಥದ್ದು. ನಂತರ ಈ ರಾಮೇಶ್ವರಂ ಕೆಫೆಗೆ ಬಾಂಬನ್ನು ಇಟ್ಟು ಬ್ಲಾಸ್ಟ್ ಮಾಡುವಂಥ ನಿಟ್ಟಿನಲ್ಲಿ ಆ ಆಪರೇಷನ್ಗೆ ಒಂದು ಕೋಡ್ ವರ್ಡ್ ಅನ್ನ ಇಡಬೇಕಲ್ಲ. ಆ ಕೋಡ್ ವರ್ಡ್ ಅಂದ್ರೆ ಇವರ ಸಂಪರ್ಕ ಮಾಡುವಂತ ನಿಟ್ಟಿನಲ್ಲಿ ಇವ್ರುಗಳು ಯಾರ ಜೊತೆನಾದ್ರೂ ಈ ಬಾಂಬರ್ಗಳ ಜೊತೆ ಉಗ್ರರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಪ್ಲಾನ್ ಮಾಡಲಿಕ್ಕೆ ಒಂದು ಕೋಡ್ ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಇವರು ಇಲ್ಲೂ ಕೂಡ ಒಂದು ಕೋಡ್ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ಕರ್ನಲ್ ಅನ್ನುವಂತ ಒಂದು ಕೋಡ್ ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಅವರ ಸಂವಹನಕ್ಕೆ ಆ ಕೋಡ್ ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ನಂತರ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿರುವಂಥದ್ದು. ಅದರ ಜೊತೆಗೆ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿರ್ತಾರೆ, ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನ ಕೂಡ ಯೂಸ್ ಮಾಡಿರ್ತಾರೆ. ಈ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಲಿಕ್ಕೆ ನಮ್ಮ ಭಾರತದಲ್ಲಿ ಈಸಿಯಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡಿಬಿಟ್ಟು ಸಿಮ್ ಕಾರ್ಡ್ಗಳನ್ನ ಪಡೆದುಕೊಳ್ಬಹುದು. ಸೊ ಹೀಗಾಗಿ ಇಲ್ಲೂ ಕೂಡ ಅಷ್ಟೇ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಈಸಿಯಾಗಿ ಸಿಮ್ ಕಾರ್ಡ್ ಅನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ತಗೊಂಡ್ಬಿಟ್ಟು ಅದನ್ನ ಬಳಕೆ ಮಾಡಿರುವಂಥದ್ದು. ನೋಡಿ ಯಾವ್ಯಾವ ರೀತಿಯಾಗೆಲ್ಲ ಪ್ಲಾನ್ ಇತ್ತು ಅಂತ. ಇಡೀ ವಿಶ್ವನೇ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಕಾತುರದಿಂದ ಕುತೂಹಲದಿಂದ ಒಂದು ಬೆರಗು ಗಣ್ಣಿನಿಂದ ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಅದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಸೆಕ್ಯೂರಿಟಿ ಫೈಲ್ಯೂರ್ ಅನ್ನುವಂಥದ್ದು ಚರ್ಚೆ ಆಗುತ್ತೆ. ನಮ್ಮ ಒಂದು ಟಾರ್ಗೆಟ್ ಅನ್ನ ಈಡೇರಿಸದಂತೆ ಆಗುತ್ತೆ ಅನ್ನುವಂಥ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಆಮೇಲೆ ಈ ಮುಸಾವಿರ್ ಮತ್ತೆ ತಾಹಾ ಇದಾರಲ್ಲ, ಇವರಿಬ್ರು ಫಸ್ಟ್ ಟೈಮ್ ಅಲ್ಲ ಈ ರೀತಿಯಾಗಿ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು. ಈ ಹಿಂದೆ ಅಲ್ಲಿ ಹಿಂದೆ ಅನ್ನುವಂಥ ಸಂಘಟನೆಯಲ್ಲಿ ಭಾಗಿಯಾಗಿದ್ದಂಥವ್ರು ಇವರು. ಅಲ್ಲೊಂದು ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿ ಆಗಿಂದನೂ ಅಂದ್ರೆ 2020ರಿಂದನೂ ಕೂಡ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. 2020ರಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಂಥವ್ರು
ನೆಕ್ಸ್ಟ್ ಇನ್ನೂ ಕೂಡ ಕೆಲವರನ್ನ ತಮ್ಮ ಗುಂಪಿಗೆ ಸೇರಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು, ಬಾಂಬರ್ಗಳನ್ನಾಗಿ ಕೂಡ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಆ ಎಲ್ಲ ಪ್ಲಾನ್ಗಳು ಕೂಡ ಉಲ್ಟಾ ಆಗಿರುವಂಥದ್ದು. ಆದರೆ ಸಕ್ಸಸ್ ಆಗಿದ್ದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಅನ್ನ ಇಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ NIA ತನಿಖೆ ಎಲ್ಲವನ್ನೂ ಕೂಡ ಪೂರ್ಣಗೊಳಿಸಿ ಈಗ ಆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ಕಚೇರಿಗೆ ಇರುವಂತ ವಿಚಾರ ಸ್ಫೋಟಕ ಮಾಹಿತಿ ಹೊರಗಡೆ ಬಂದಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಈಗ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರುವಂತ ಕಾರಣಕ್ಕೋಸ್ಕರನೇ ಈ ಹಿಂದೂ ವಿರೋಧಿಗಳಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದಂತಾಗ್ಬಿಟ್ಟಿದೆ. ಸೊ ಹೀಗಾಗಿನೇ ಇವರುಗಳೆಲ್ಲರೂ ಕೂಡ ಬಂದ್ಬಿಟ್ಟು ಇಂತಹ ಒಂದು ವಿಧ್ವಂಸಕ ಕೃತ್ಯಗಳಿಗೆ, ಭಯೋತ್ಪಾದಕ ಕೃತ್ಯಗಳಿಗೆ ಕೈ ಹಾಕ್ತಾ ಇದ್ದಾರೆ. ಬಿಕಾಸ್ ಭಯ ಇಲ್ಲ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಏನೇ ಆರೋಪಗಳನ್ನು ಮಾಡಲಿ, ಯಾರೇ ಕೂಡ ಯಾವುದೇ ಪಕ್ಷದಲ್ಲಾಗ್ಲಿ ಭಾರತದಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಇನ್ಯಾವುದೇ ಪಕ್ಷಗಳಾಗ್ಲಿ ಇಂತಹ ಒಂದು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಯಾರು ಆಲ್ಮೋಸ್ಟ್ ಕೈ ಜೋಡಿಸಿರೋದಿಲ್ಲ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಇರುವಂತ ನಂಬಿಕೆ. ಯಾಕೆಂದ್ರೆ ಯಾರು ಇಂಥ ಒಂದು ದೇಶದ ಭದ್ರತೆಗೆ ಸವಾಲಾಗುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಹಾಕಿದ್ರೆ, ಕೈ ಜೋಡಿಸಿದ್ರೆ ಅವರು ಕೂಡ ಸಿಕ್ಕಾಕೊಳ್ತಾರೆ ಅನ್ನುವಂಥ ಭಯ ಅಂತೂ ಕಾಡ್ತಾ ಇರುತ್ತೆ. ಧನ್ಯವಾದ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.